ಓ ಏನಿಲ್ಲ ಸ್ಮಕ್ಕ, ಬುತ್ತಿ ಹೊತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಏನ್ ಮಾಡ್ತಾಳ ಹೊಲ್ತಾಗೆ? ಅಡಕೆ ಗಿಡದ ಬುಡನೆಲ್ಲ ಕೊಚ್ಚಕ್ಕೆ ಒಂದಿಬ್ರು ಗಂಡಾಳ ಬಂದವ್ರೆ, ಅದಕ್ಕೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೀನಿ. ನೀನ್ ಎಲ್ಗೂ ಹೋಗ್ಲಿಲ್ಲ ನೀವತ್ ಕೂಲಿನ? ಇಲ್ಲಮ್ಮ, ಕರ್ದಿದ್ರಮ್ಮ, ಹೋಗ್ಬೇಕಾಗಿತ್ತು. ಏನ್ ಮಾಡ್ತೀಯ, ಮನೆಗೆ ಒಂದಿಷ್ಟು ಅಕ್ಕಿ ರಾಗಿ ಇರ್ಲಿಲ್ಲ, ರಾಗಿ ಸಿಟ್ಟಿರ್ಲಿಲ್ಲ, ಅದಕ್ಕೆ ಎಲ್ಲ ಮಾಡಿ ಹಾಕ್ಸಿ ಬರೋಣ ಅಂತನ ಸುಮ್ಮನಾದೆ. ಇವಾಗ ನಿಮ್ಮಂತಕ್ಕೆ ಬರೋಣ ಅಂತ ಬತ್ತಿದ್ದೆ. ಹೌದಾ, ಯಾಕೆ? ಏನಿಲ್ಲ, ಸಂಬಾರ ಉರಿಬೇಕಾಗಿತ್ತು, ಸಂಬಾರ ಉರಿದು ಹಾಕ್ಸ್ಕೆ ಬರೋಣ ಅಂತಾನ. ಒಂದಿಟ್ಟು ಇದು ಕರ್ಬೇನ್ ಸೊಪ್ಪಿದ್ದ ಕೊಡ್ತಿದ್ದೇನೋ ಅಂತಾನ. ಕರ್ಬೇನ್ ಸೊಪ್ಪು ಮನೆಯಾಗೆ ಇಲ್ಲ, ಒಂದೀಟಿತ್ತು, ಎದ್ದಾಗ ಒಗ್ಗರಣೆಗೆ ಹಾಕ್ತೆ. ನಮ್ಮ ಅಲ್ತಾಗೈತೆ ಹಸೆ ಕರ್ಬೇನ್ ಸೊಪ್ಪು, ಬಾ ಕಿತ್ಕ ಬರೀವಂತೆ. ಹೌದಾ, ಹೊಲ್ತಕ? ಅಯ್ಯೋ, ಯಾರು ಬರ್ತಾರ ಹೋಗಿ ಅತ್ತ. ಇವಾಗ ಇಲ್ಲಿ ಯಾರ ಮನೆಗನ ಇಸ್ಕೊಂತೀನಿ ಬಿಡತ್ತ. ನಿಂಗ ಮರ ಮನೆಯಾಗೋ ಇಲ್ಲ ಗುಂಡಾಜಿ ತಗೋ ಯಾರ ಮನೆಗನ ಅತ್ತ. ಬಾರೆ ತಾಯಿ, ಹಸೆ ಕರ್ಬೇನ್ ಸೊಪ್ಪು ಕಿತ್ಕ ಬರೀವಂತೆ. ಸಾರಿಗೆ ಒಗ್ಗರಣೆ ಹಾಕಕ್ಕೂ ಆಗುತ್ತೆ. ನಾನು ಒಬ್ಳೆ ಅತ್ತ, ಬೇಜಾರಾಗುತ್ತೆ. ಬಾ ಮಾತಾಡ್ಕೆ ನೆಡ್ಕೊಂಡು ಹೋಗೋಣ. ಹಂಗ ಬದನೆ ಗಿಡ ಟೊಮೆಟೊ ಗಿಡ ಒಂದೆರಡು ಹಾಕಿದ್ವಿ, ಹಂಗೆ ಕಿತ್ಕ ಬರೀವಂತೆ, ಸಾರಿಗೂ ಆಗ್ತವೆ. ಬಾ. ಹೌದಾ, ಸರಿ ಆಯ್ತು ನಡಿ, ಹಂಗಾದ್ರೆ ಬರ್ತೀನಿ. ಪೊಕ್ಸಟ್ ಏನೋ ಸಿಗುತ್ತೆ ಅಂದ್ರೆ ಬರ್ತೀನಿ ಅಂತ ಅಲ್ವೇ? ಬಾ. ಹಂಗೇನಿಲ್ಲ, ಸುಮ್ಮನೆ ಪಾಪ ನೀನ್ ಬೇಜಾರು ಮಾಡ್ಕೊಂತ ಅಂತಾನ ಬರ್ತೀನಿ. ನಡಿ ಹೋಗೋಣ, ಜಲ್ದಿ ನಡಿಯಮ್ಮ, ಜಲ್ದಿ ಹೋಗೋಣ. ಜಲ್ದಿ ಹೋಗಿ ಬುತ್ತಿ ಕೊಟ್ಟು ಹಂಗೆ ಕರ್ಬೇನ್ ಸೊಪ್ಪು ಇಟ್ಕೊಂಡು ತರಕಾರಿ ತಗೊಂಡು ಜಲ್ದಿ ಬರೋಣ. ಅಯ್ಯೋ ಬಾರೆ ತಾಯಿ, ಇನ್ನು ಬೇಗ ಆಗತಕ್ಕ ಟೈಮ್ ಐತಿ. ಮಾಡಿವಂತೆ ಅಕ್ಕಿ ರಾಗಿ ಎಲ್ಲ ಸಂಬಾರನು ಉರಿದು ಹಾಕಿಸ್ಕೊ ಬರುವಂತೆ. ಬಾ. ಜಲ್ದಿ ಹೋಗೋಣ ಅಂದ್ರೆ ಬುತ್ತಿ ಹೊತ್ಕೊಂಡು ನಾನು ಓಡೋಗಕ್ಕಾಗುತ್ತೆ. ಓಡೋದ್ರೆ ಅಷ್ಟೇನೆ, ತಟ್ಟೆಗಿರೋ ಬುತ್ತಿ ಎಲ್ಲ ನಾನು ನೆಲದ ಮ್ಯಾಕ್ ಬೀಳುತ್ತೆ. ಬಾ. ಅಯ್ಯೋ ಹಂಗಲ್ಲ, ನಾನು ಹೇಳಿದ್ದು ಓಡೋಗೋಣ ಅಂತ ಅಲ್ಲ, ಬೇಗ ಹೋಗೋಣ ಅಂತ ಹೇಳಿದ್ದು. ಅದು ಸರಿ, ಏನು ಗೌರಿದು ಏನು ನಿರ್ಧಾರ ಮಾಡಿದ್ರಿ? ನಿನ್ ಗಂಡ ಏನಂದ್ರು? ಏನಂತಾನೆ? ಏನೂ ಅನ್ಲಿಲ್ಲ. ಆ ಗೌರಿ ನಾವ್ ಹೇಳಿದ್ರೆ ಕೇಳ ಅಂತವಳಲ್ಲ, ಏನ್ ಮಾಡ್ತಾಳ ಬಿಡು, ನೋಡೋಣ. ಚಂದ್ರಿಗೆ ಹೇಳ್ ಕಳಿಸ್ತೀನಿ ಅಂತ ನಮ್ಮ ಅಪ್ಪ ಹೇಳ್ತಿತ್ತು. ಏನಾದ್ರು ಚಂದ್ರ ಏನಾದ್ರು ಬಂದ್ರೆ ನಾಳೆ ನಾಡಿದ್ದೇನೋ ಬರ್ತಾನೇನೋ, ಮಾತುಕತೆ ಆಡ್ತಾರೆ ಅಷ್ಟೇನೆ. ಮಾತುಕತೆ ಆಡ್ತಾರೆ? ಏನ್ ಮಾತುಕತೆ? ಏನ್ ಮದುವೆ ಮಾತುಕತೆ ಆಡ್ತಾರ ಇಲ್ವೇ? ಏನ್ ಜಗಳ ಆಯ್ತು ಏನು ಎತ್ತ ಅಂತ ಎಲ್ಲ ಕೇಳಿ ಪಂಚಾಯತಿ ಮಾಡಿ ಗಂಡ ಎಂತಿನ ಒಂದ್ ಮಾಡಿ ಕಳಿಸ್ತಾರೆ ಅಷ್ಟೇನೆ. ಈ ನೋಡೋಣ, ಚಂದ್ರ ಏನ್ ಬರ್ತಾನೋ ಅಥವಾ ಅವನು ದಿಮಾಕ್ ಮಾಡ್ತಾನ, ಅವನು ಬರ್ದಂಗಿರ್ತಾನೋ. ಇವಳದೇ ತಪ್ಪಿರುತ್ತೆ ನಮ್ಮ ಗೌರಿದು, ನಮ್ಮ ಹತ್ರ ಸುಳ್ಳು ಹೇಳ್ತಾಳೆ, ಅವನದೇ ತಪ್ಪು ಅನ್ನೋ ತರ. ನೋಡೋಣ ಇರು, ಏನಾಗುತ್ತೋ ಏನೋ. ಅಯ್ಯೋ, ಇವ್ರೇನಪ್ಪ ಆರನ್ ಬೇರೆ ಹೊಡಿತಾ ಇಲ್ಲ ಇದ್ರಾಗೆ. ಈ ಒಕ್ಕರ್ ಹಿಂಗೆ ಹೋಗ್ತಾ ಇದ್ದಾರೆ. ಅಯ್ಯೋ ಅಯ್ಯಯ್ಯೋ, ಇದೇನಿದು? ಈ ಬೈಕು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಬ್ರೇಕ್ ಬೇರೆ ಹಿಡಿತಾ ಇಲ್ಲ. ಅಯ್ಯಯ್ಯೋ, ಗಾಡಿ ತಂದು ಗುದ್ದಿ ಹಂಗೆ ಹೋಗ್ತಾ ಇದ್ದಾನಲ್ಲಿ, ಎದ್ದು ಗಾಡಿ ಹೊಡ್ಕೊಂಡು. ಅಯ್ಯಯ್ಯ, ಯಾವನವನು ನಿಂತ್ಕೊಳ್ಳೋ, ಗಾಡಿ ಗುದ್ದಿ ಹಂಗೆ ಹೋಗ್ತಾ ಇದೆಯಲ್ಲ. ಲಸ್ಮಕ್ಕ, ಅಯ್ಯೋ ದೇವ್ರಿ, ಇವಳು ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತಪ್ಪ? ಅಯ್ಯೋ ದೇವ್ರಿ, ಲಸ್ಮಕ್ಕ ಏನಾಯ್ತಪ್ಪ? ಕಣ್ಣಿಗೆಲ್ಲ ಏಟ್ ಬಿದ್ದಿರಂಗೈತೆ. ಅಯ್ಯೋ ದೇವ್ರಿ, ಲಸ್ಮಕ್ಕ ಎದ್ದಳೆ. ಅಯ್ಯೋ, ಜ್ಞಾನನೇ ಇಲ್ಲ ಅನ್ಸುತ್ತೆ ಇವಳಿಗೆ. ಅಯ್ಯೋ ದೇವ್ರಿ, ಕಣ್ಣು ಬೇರೆ ಆಡಿಸ್ತಾ ಇದ್ದಾಳೆ. ಲಸ್ಮಕ್ಕ, ಕಣ್ಣಿಗೆ ಬೇರೆ ಏಟ್ ಬಿದ್ದಿರಂಗೈತಲ್ಲಪ್ಪ. ಅಯ್ಯೋ ದೇವ್ರಿ, ಏನಾಯ್ತಪ್ಪ? ಲಸ್ಮಕ್ಕ, ನಿನ್ ಕಣ್ಣು ಒಂಥರ ಇದಂಗೈತೆ, ಏನೋ ಮೆತ್ಕೊಂಡೈತೆ ಅನ್ಸುತ್ತೆ. ಯಾತೋ ಏನೋ ಹೊರ್ಸನ. ಮಕ್ಕ, ಅಯ್ಯೋ ದೇವ್ರಿ, ಎದ್ದಾಳ್ತಾ ಇಲ್ವಲ್ಲ, ಯಾರಾದ್ರೂ ಬರ್ರಪ್ಪ. ಲಸ್ಮಕ್ಕಗೆ ಪ್ರಜ್ಞೆ ತಪ್ಪಿಟ್ಟಿದೆ, ಯಾವನೋ ಗಾಡಿ ಅವನು ಗುದ್ಕೊಂಡು ಹೋಗ್ಯವನೇ. ಅಯ್ಯೋ, ಕಾಲು ಏನಾಯ್ತು ಇವಳಿಗೆ? ಅಯ್ಯೋ, ರಕ್ತ ಅಂದ್ರೆ ಕಾಲ್ ಮೇಲೆ ಹೊಡ್ಕೊಂಡು ಹೋದ್ನ. ಸದ್ಯ ನನಗೇನು ಆಗಿಲ್ಲ, ನಾನು ಸುಮ್ಮನೆ ಅವನು ಹೋಗಿರೋ ಇದಕ್ಕೆ ದಬ್ಬ ಬಂದು ಬಿದ್ದೆ. ಕನ್ನಡಿ ಏನೋ ಯಾಕೆ ಟಚ್ ಆತೇನಪ್ಪ ನನಗೆ. ಅಯ್ಯೋ ದೇವ್ರಿ, ಇವಳಿಗೆ ಸೀದಾ ಕಾಲ ಮೇಲೆ ಹೋಗಿತ್ತು ಏನೋ. ಕಾಲಿಗೆ ಏನಾದರೂ ಆಗಿದ್ರೆ ಈ ಲಸ್ಮಕ್ಕುಗೆ. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ ಈಗ? ಯಾರು ಇಲ್ವಲ್ಲ ಇಲ್ಲಿ. ಯಾರಾದ್ರೂ ಬರಪ್ಪ. ಅಣ್ಣ, ಅಕ್ಕ, ಅಯ್ಯೋ ಯಾರಾದ್ರೂ ಬರ್ರಿ. ಅಲ್ಲಿ ಯಾರೋ ಬರ್ತಾ ಇದಾರೆ, ಈ ಸಾವುಕಾರ್ ಸಿದ್ದಪ್ಪ ಅನ್ಸುತ್ತೆ. ಅಯ್ಯೋ, ಅಯ್ಯಪ್ಪನೇ ಕರಿಯನ, ನಿಜವಾಗ್ಲೂ ಸಹಾಯ ಮಾಡ್ತಾನ. ಲಸ್ಮಕ್ಕು ಹಿಂಗಾಗೈತಿ ಅಂದ್ರೆ. ಅಯ್ಯೋ ಭಾಗ್ಯಮ್ಮ, ಯಾಕೆ ಹಂಗರ್ಸ್ಕೊಂತಿದ್ಯಾ? ಏನಾಯ್ತು? ಅಯ್ಯಮ್ಗೆ ಏನಾಗೈತೆ? ಯಾಕೆ ಹಂಗೆ ರೋಡ್ನ ಬಿತ್ಕೊಂಡೈತೆ? ಅಯ್ಯೋ ಸಾವುಕಾರ್ರೆ, ಯಾವ್ದೋ ಬೈಕ್ ನಾನು ಗುದ್ಕೊಂಡು ಹೋಗ್ಬಿಟ್ಟ, ಕಾಲಾಗೆ ರಕ್ತ ಬೇರೆ ಹೋಗ್ತೈತೆ, ಅವಳಿಗೆ ಪ್ರಜ್ಞೆ ಬೇರೆ ತಪ್ಪೈತೆ. ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಬೇಗ ಬರೀ ಸಾವುಕಾರ್ರೆ, ಸಹಾಯ ಮಾಡ್ರಿ, ಯಾವ್ದಾದ್ರು ಗಾಡಿ ತಗೊಂಬರ್ಬೇಕು. ಅಯ್ಯೋ ಬರೀ ಸಾವುಕಾರ್ರೆ. ಅಯ್ಯೋ ದೇವ್ರೆ, ಅಲ್ವಮ್ಮ, ನಿಮ್ಗೇನು ಜ್ಞಾನ ಇಲ್ವೇ? ರಸ್ತೆಗೆ ಮಧ್ಯದಾಗ ನಡ್ಕೊಂಡು ಹೋಗ್ತಾರ, ಎಲ್ಲಾದ್ರೂ ಸೈಡ್ನಾಗ ಹೋಗ್ತಾರಮ್ಮ. ಅದೇನು ಗಾಡಿ ಅವನಿಗೆ ಬ್ರೇಕ್ ಇತ್ತೋ ಇಲ್ವೋ? ನೀವು ನೋಡಿರೆ ಮಾತಾಡ್ಕೊಂಡು ಯಾವ ಜ್ಞಾನದಾಗ ಹೋಗ್ತಿದ್ರು ಏನೋ. ನೋಡು,
ಈಗ ರಕ್ತ ಹೋಗ್ತೈತೆ ಕಾಲಿಗೆ, ಕಾಲಿಗೆ ಏಟಾಗಿರ್ಬೇಕು ಅನ್ಸುತ್ತೆ. ಹಂಗಾರೆ ಕಾಲು ಮುರಿದಿರ್ಬೋದು ಈ ಅಮ್ಮಂದು. ಸಾವುಕಾರ್ರೆ ಏನಾಗೈತೆ ಏನೋ ಗೊತ್ತಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಯಾವ್ದಾದ್ರು ಗಾಡಿನಾದ್ರೂ ಕಳ್ಸೋಗಿ ಜಲ್ದಿ. ಗಾಡಿನ? ಯಾವ ಗಾಡಿ? ಯಾವುದು ಇಲ್ಲ ಗಾಡಿ. ಸಾವುಕಾರ್ರೆ ನಿಮ್ದೇ ಗಾಡಿ ಐತಲ್ಲ, ಅತ್ತಿಮ್ಮನ ಗಾಡಿ ಕೊಟ್ಟು ಕಳ್ಸೋಗ್ರಿ ಬೇಗ. ಆಸ್ಪತ್ರೆ ಕರ್ಕೊಂಡು ಹೋಗೋಣ. ರಕ್ತ ಜಾಸ್ತಿ ಹೋದ್ರೆ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದತ್ತು. ನನ್ಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಆ ಸೀನಣ್ಣನಾದ್ರೂ ಕಳ್ಸೋಗ್ರಿ. ಹೋಗಮ್ಮ ಹೋಗು. ಈ ಅಮ್ಮ ಮಾಡ್ರಿ ಇದಕ್ಕೆ ನಾನು ಈ ಅಮ್ಮಗೆ ಗಾಡಿ ಕಳಿಸ್ಬೇಕಾ? ಈ ಅಮ್ಮನಿಂದ ನಾನು ಎಷ್ಟು ಅವಮಾನ ಅನುಭವಿಸಿದ್ದೀನಿ, ಎಷ್ಟು ತೊಂದರೆ ಅನುಭವಿಸಿದ್ದೀನಿ. ಅದಕ್ಕೆಲ್ಲನ ಸರಿಯಾಗಿ ದೇವರೇ ಶಿಕ್ಷೆ ಕೊಟ್ಟೇನೆ ಅನ್ಸುತ್ತೆ ಇವಳಿಗೆ. ಹಂಗೆ ಆಗಲಿ, ನನಗೇನಂತೆ ಏನಾದರೂ ಮಾಡ್ಕೋಬೋಗು. ನಿನಗೇನಾದರೂ ಆಗಿದ್ರೆ ತೀರನ ಸಹಾಯ ಮಾಡೋಣ ಅಂತ ಮನಸ್ಸಿರೋದು. ಆದರೆ ಈ ಲಸ್ಮಕ್ಕುಗೆ ಕಂಡ್ರೇನೆ ಆಗಲ್ಲ, ಅಂಥವಳಿಗೆ ನಾನು ಸಹಾಯ ಮಾಡ್ತೀನ. ಹೋಗು ಹೋಗು. ಆ ಅಮ್ಮಗೆ ಏನಾದರೂ ಆಗ್ಲೇಳು, ನೀನು ಸುಮ್ಮನೆ ಮನೆಗೆ ಹೋಗು. ಗಂಡ ಬಂದೆಲ್ಲನ ಎತ್ಕೊಂಡು ಹೋಗ್ತಾನೆ. ಏನ್ರಿ ಸಾವುಕಾರ ಸಿದ್ದಪ್ಪರೇ, ಅಲ್ಲ ಈ ಟೈಮ್ನಾಗೂ ಈ ದ್ವೇಷ ಎಲ್ಲ ಬೇಕಾ? ಅವಳು ಏನೇ ಮಾಡಿರ್ಬೋದು. ಇವಾಗ ಅವಳಿಗೆ ಆಕ್ಸಿಡೆಂಟ್ ಆಗಿ ರಕ್ತ ಹೋಗ್ತೈತೆ, ಪ್ರಜ್ಞೆ ತಪ್ಪೈತೆ, ಜೀವಕ್ಕೆ ಏನಾದ್ರೂ ಅಪಾಯ ಆದೈತು. ಬೇಗ ಗಾಡಿ ಕಳ್ಸೋಗಿ, ದಯವಿಟ್ಟು ನಿನ್ ಕಾಲು ಮುಗಿತೀನಿ. ಕಾಲು ಮುಗಿದ್ರು ಇಲ್ಲ, ಕೈ ಮುಗಿದ್ರು ಇಲ್ಲ. ಹೋಗಮ್ಮ ಹೋಗು. ಇವಳು ಮಾಡಿರೋ ಇದಕ್ಕೆ ನಾನು ಸಹಾಯ ಅಲ್ಲ, ಇನ್ನೂ ಸಾಯಿಸ್ಬೇಕು ಅನ್ನಿಸ್ತೈತಿ. ಹಂಗೆ ಆಗಲಿ ತಗ. ಆ ಅಮ್ಮಗೆ ಸರಿಯಾಗೈತಿ, ಅವಳು ಮೆರಿತಿದ್ದದ್ದು ಇದಕ್ಕೆ. ನಾನೇ ದೊಡ್ಡ ಇವಳು ಅಮ್ಮಂಗೆ ಆಡ್ತಿದ್ಲು, ಸರಿಯಾಗೈತಿ. ನೀವು ಮನುಷ್ಯ ಅಲ್ಲ. ಅಲ್ಲ, ಒಬ್ಬೊಬ್ರು ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾರೆ, ಈ ರಕ್ತ ಹೋಗ್ತೈತಿ ಅಂದ್ರೆ ಈ ತರ ಮಾತಾಡ್ತಾ ಇದ್ದೀರಲ್ಲ, ಹೋಗ್ರಿ, ನೀವು ಮನುಷ್ಯ ಅಲ್ಲ. ಈಗ ನಾವು ಮನುಷ್ಯ ಅಲ್ಲ ಅನ್ನಂತ ಕಾಣಿಸುತ್ತಾ? ನಮ್ಮನ್ನ ಒಂದೂವರೆ ತಿಂಗಳು ವನವಾಸ ಅನುಭವಿಸಂಗೆ ಮಾಡಿದ್ಲಲ್ಲ ಈ ಅಮ್ಮ. ಅದನ್ನೆಲ್ಲ ಮರಿಬೇಕಾ? ನಮಗೆ ಈ ಅಮ್ಮ ನಮ್ಮೂರಿಗೆ ಬಂದಾಗಿಂದ ನನಗೆ ಎಷ್ಟು ಅವಮಾನ ಮಾಡಿ ಅವಳೆ. ಅದನ್ನೆಲ್ಲ ಮರಿತೀನಿ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಮರಿಯಲ್ಲ. ದೇವ್ರೆ, ಇವ್ನ ಮನಕ ಯೋಗ ಸಾವುಕಾರ ಅನ್ನಿಸ್ಕೊಂಡು ವ್ಯರ್ಥ ಈ ನನ್ನ ಮಗ. ಅಲ್ಲ, ಈ ಪ್ರಜ್ಞೆ ತಪ್ಪಿದ್ದವಳೆ ಗಾಡಿ ಕಳಿಸು, ಯಾರನ್ನ ಕಳಿಸು ಅಂತಂದ್ರೆ ಈ ತರ ಮಾತಾಡ ಹೋಗ್ತಿದ್ದಾನಲ್ಲ. ಇವನಿಗೆ ಅದೆಂತ ಸಾವು ಬರುತ್ತೋ ಏನೋ ಈ ಸಾವುಕಾರ ಸಿದ್ದಪ್ಪನಿಗೆ. ಏನ್ ಮುಪ್ಪ ಮಾಡ್ಲಿ? ಅಯ್ಯೋ ಅಯ್ಯೋ, ಇವಳು ಬೇರೆ ಕಣ್ಣು ಬಿಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಅಯ್ಯೋ ದೇವ್ರಿ, ಅಪ್ಪ ಸದ್ಯ ಉಸಿರಾಡ್ತಾ ಇದ್ದಾಳೆ, ಜೀವಕ್ಕೇನು ಆಗಿಲ್ಲ. ಅಯ್ಯೋ, ರಕ್ತ ಬೇರೆ ಬತ್ತೈತಿ, ಕಾಲಿಗೆ ಏಟಾಗಿರ್ಬೋದು ಏನು. ಅಯ್ಯೋ, ಯಾರಾದ್ರೂ ಇದ್ದೀರೇನಪ್ಪ? ಭಾಗ್ಯಮ್ಮ ಏನಾಯ್ತು ಭಾಗ್ಯಮ್ಮ? ಲಸ್ಮಕ್ಕುಗೆ? ಅಯ್ಯೋ ಸಿದ್ದಜ್ಜ, ಬಂದೇನಜ್ಜ, ಬರಜ್ಜ. ಯಾವನು ಬೈಕ್ ನಾನು ಗುದ್ಕೊಂಡೋದ, ಲಸ್ಮಕ್ಕುಗೆ ಜಾಸ್ತಿ ಏಟ ಬಿಟ್ಟೈತೆ, ಬುತ್ತಿ ಹೊತ್ಕೊಂಡು ಹೋಗ್ತಾ ಇದ್ಲು, ನಾನು ಜೊತೆಗೆ ಬಂದೆ. ಅಯ್ಯೋ, ನನ್ನ ಮಗ ಅವನ್ ಕಣ್ಣು ಅದು ಎತ್ಲಾಗಿ ಇಕ್ಕೊಂಬತ್ತಿದ್ನೋ ಏನ್ ಸುಡ್ಗಾಡು, ಗುದ್ಕೊಂಡೋಗಿ ಬೈಕ್ನಾಗೆ ಅವನು ಬಿದ್ದ. ಅವನಿಗೇನು ಜಾಸ್ತಿ ಏಟಾಗಿಲ್ಲ ಅನ್ಸುತ್ತೆ, ಎದ್ದಂಗೆನೆ ನನ್ನ ಮಗ ಹೊರಟೆ ಹೋದ. ಹೌದಾ? ಅಯ್ಯೋ ದೇವ್ರೆ, ಪ್ರಜ್ಞೆ ಇಲ್ವಂಗಾರೆ ಲಸ್ಮಕ್ಕುಗೆ? ಮತ್ತೆ ಏನಮ್ಮ ಮಾಡೋದು? ಆಸ್ಪತ್ರೆಗೆ ಕರ್ಕೊಂಡು ಹೋಗು ಜಲ್ದು. ಆಸ್ಪತ್ರೆಗೆ ನಾನೇನು ಹೊತ್ಕೊಂಡು ಹೋಗೋಣ ಅವಳನ್ನ? ಆಸ್ಪತ್ರೆ ಇಲ್ಲೇ ಹತ್ರ ಐತಾ? ಗಾಡಿನ ಏನನ್ನ ತಗೊಂಬರೋಗಜ್ಜ ಜಲ್ದು. ಆ ನಿಂಗಮ್ಮನ ಗಂಡ ಕಿಟ್ಟಣಿಗೆ ಹೇಳೋಗಿ ಹೋಗಿ ಗಾಡಿ ಕಟ್ಕೊಂಡ್ಬರುತ್ತೆ. ಲಸ್ಮಕ್ಕನ ಗಾಡಿಗೆ ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಹೋಗಜ್ಜ ಜಲ್ದು. ಸರಿ ಆಯ್ತಮ್ಮ, ನಾನು ಹೋಗಿ ಆ ಕಿಟ್ಟಪ್ಪಗೆ ಗಾಡಿ ಕಟ್ಕೊಂಡು ಕರ್ಕೊಂಬತ್ತೀನಿ, ನೀನು ಇಲ್ಲೇ ನೋಡ್ಕೊಂಡಿರು. ಸರಿ ಆಯ್ತು, ನೋಡ್ಕೊಂತೀನಿ. ಬೇಗ ಬಾ ಗಾಡಿ ಕರ್ಕೊಂಡು. ಅಯ್ಯೋ ಭಗವಂತ, ಏನಪ್ಪ ಇದು? ಸೀನಣ್ಣ ಎಲ್ಲೋಯ್ತೋ ಏನೋ, ಹೊಲ್ತಾಗಿರ್ಬೇಕೇನೋ ಈ ಸಾವುಕಾರ ಸಿದ್ದಪ್ಪ. ಸೀನಣ್ಣಗಾದ್ರೂ ಹೇಳ್ತಾನೋ ಇಲ್ವೋ? ಮನೆಯಾಳ ನನ್ನ ಮಗ. ಅಯ್ಯೋ, ಅಲ್ಲಿ ಯಾರೋ ಬರ್ತಾ ಇರಂಗಿದ್ದಾರೆ, ಸೀನಣ್ಣನೇ ಇರಬೇಕು. ಅಯ್ಯೋ, ಸಾವುಕಾರ ಸಿದ್ದಪ್ಪ ಹೇಳಿರ್ಬೇಕು, ಅದಕ್ಕೆ ಗೊತ್ತಾಯ್ತಿ. ಭಾಗ್ಯಮ್ಮ ಏನಾಯ್ತು ಲಕ್ಷ್ಮಿಗೆ? ಯಾರು ಗುದ್ಕೊಂಡು ಹೋಗಿದ್ದು? ಯಾರು ಅಂತ ಗೊತ್ತಿಲ್ಲ, ಯಾವನೋ ಬಜಾಜ್ ಗಾಡಿಯವನು ಬಂದು ಗುದ್ಕೊಂಡು ಹೋಗ್ಬಿಟ್ಟ. ಲಸ್ಮಕ್ಕನ್ ಕಾಲ್ಗೆ ಪೆಟ್ಟಾಗಿರಂಗೈತೆ, ರಕ್ತ ಬೇರೆ ಹೋಗ್ತೈತೆ. ಏನಾಗಿತ್ತು ಏನೋ, ಕಾಲ್ ಮುರಿದೈತೆ ಏನೋ. ಲಸ್ಮಕ್ಕಗ್ ಬೇರೆ ಪ್ರಜ್ಞೆ ತಪ್ಪೈತೆ ಕಾಣಿಸಿನಣ್ಣಯ್ಯ. ಆ ಅಜ್ಜ ಸಿದ್ದಜ್ಜ ಬಂದಿತ್ತು, ಆ ಕಿಟ್ಟಣೆಯಿಂದ ಗಾಡಿ ಕರ್ಕೊಂಬವರೆಗೂ ಅಂತ ನಾ ಕಳ್ಸಿದೀನಿ. ಲಕ್ಷ್ಮಿ ಲಕ್ಷ್ಮಿ ಏನೈತೆ? ಎದ್ದಳ ಮೇಕೆ? ಅಯ್ಯೋ ಕಣ್ಬಿಡೆ ಲಕ್ಷ್ಮಿ. ಯಾರು ಹೇಳಿರಣ್ಣ? ಆ ಸಾವುಕಾರ ಸಿದ್ದಪ್ಪ ಹೇಳಿದ್ನ ಇಲ್ವೋ? ಅವನೇ ಭಾಗ್ಯಮ್ಮ ಹೇಳಿದ್ದು. ಸಾವುಕಾರನೇ ಬಂದು ನಿನ್ನ ಹೆಂಡತಿಯಲ್ಲಿ ದಾರೆಗೆ ಆಕ್ಸಿಡೆಂಟ್ ಆಗಿ ಬಿದ್ದವಳೆ, ಪ್ರಜ್ಞೆ ಇಲ್ದಲೇನೆ ಅಂತಾನ ಹೇಳ್ದ ಆ ಸಾವುಕಾರ. ಅದಕ್ಕೆ ನಾನು ಅಲ್ಲಿಂದ ಓಡೋಡಿ ಬಂದೆ. ಅಯ್ಯೋ ದೇವ್ರಿ, ಎಂಥ ಕೆಲಸ ಆಯಿತು. ಅಲ್ಲ, ನೀವು ಸೈಡ್ನ ಬರ್ಬೇಕು ತಾನೆ? ಅವ್ನು ಯಾವನವನು ನಿಟ್ಟಿಲ್ದನು ಬೈಕ್ ಓಡಿಸೋನು, ಹಿಡ್ಕೋಬೇಕಾಗಿತ್ತು ಅವ್ನ ನೀನು. ಅಯ್ಯೋ, ನಾನು ಬಿದ್ದೆ, ಲಸ್ಮಕ್ಕುಗೆ ಜಾಸ್ತಿ ಏಟಾಗೈತೆ. ನಾನು ಬಿದ್ದು ಎದ್ದು ನೋಡಿದೆ, ನನ್ನ ಮಗ ಬೈಕ್ ಅಷ್ಟು ದೂರ ಹೋಗ್ಬಿತ್ತು, ಅವನು ಈ ಕಡೆಗೆ ಬಿದ್ದಿದ್ದ. ಅವನಿಗೇನು ಸಣ್ಣ ಪುಟ್ಟ ತರಿಸ್ಕೊಂಡು ಹೋಗಿತ್ತು ಏನೋ, ಗಾಡಿ ತಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಹೋಗ್ಬಿಟ್ಟ. ನಾನು ಹಂಗನು ಬೈದೆ, ಆಕ್ಸಿಡೆಂಟ್ ಮಾಡಿ ಓಡೋಗ್ತಾನೆ ಗಾಡಿ ತಗೊಂಡು ಅಂತಾನೆ. ಆದರೂ ಅವ್ನು ತಿರುಗಿ ನೋಡಲಿಲ್ಲ, ಆ ಮಕನೂ ನೋಡೋಕ್ಕಾಗಲಿಲ್ಲ, ಹೋಗಿ ಬಿಟ್ಟ. ಹೌದಾ? ಅಯ್ಯೋ, ಗಾಡಿ ತಗೊಂಬರ್ತಾರಂತ ತಗೊಂಬರಕ್ಕಂತ ಹೋಗೈತವ ಅಜ್ಜ ಸಣ್ಣ ಗಂಡ. ಬರ್ತೈತೇನೋ, ನೋಡೋಣ ಇರೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.